ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಕನ್ನಡ ಚಿತ್ರರಂಗದ ಜೊತೆಗೆ ಕಿರುತೆರೆಯ ಖ್ಯಾತ ನಟ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿನ್ನೆ ನಿಧನರಾದರು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತ ಎದುರಾಯಿತು. ನನಗೂ ಕೂಡ ನೆನ್ನೆ ಫೋನ್ ಬಂತು, ನನ್ನ ಫ್ರೆಂಡ್ ಈ ಥರ ಒಂದು ಸುದ್ದಿ ಇದೆ ಇವತ್ತು, ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅಂಥೇಳಿ. ಒಂದು ಕ್ಷಣಕ್ಕೆ ನನಗೆ ಶಾಕ್ ಆಯಿತು. ಯಾಕಂದರೆ ಚಿಕ್ಕವಳಿದ್ದಾಗಿಂದನೂ ಕೂಡ ಅವರ ಸಿನಿಮಾಗಳು ನೋಡ್ಕೊತಾ ಬಂದಿದ್ದೀನಿ. ಮಿಲನ ಅನ್ನುವಂತಹ ಸಿನಿಮಾ ನನಗೆ ಅವರು ಮಾಡಿದಂತಹ ಪಾತ್ರ ಸಿಕ್ಕಾಪಟ್ಟೆ ಫೇವ್ರೇಟು. ಜೊತೆಗೆ ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ. ಹಿಟ್ಲರ್ ಕಲ್ಯಾಣದಲ್ಲಿ ಅವರ ಪಾತ್ರದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಹೀಗೆ ಹಲವಾರು ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಾಗ ನಾನು ನಿಜಕ್ಕೂ ಕೂಡ ಶಾಕ್ ಆಯಿತು. ನಿಜವಾಗ್ಲೂ ದಿಲೀಪ್ ರಾಜ್ ಅವರು ನಿಜವಾಗ್ಲೂ ತೀರ್ಕೊಂಡಿದ್ದಾರಾ ಅಂತ. ಬಟ್ ಆ ಸುದ್ದಿ ನಿಜ ಆಯಿತು. ಅದು ನಿಜ ಅಂತ ಗೊತ್ತಾದಾಗ ನಿಜಕ್ಕೂ ಕೂಡ ಶಾಕ್ ಆಯಿತು. ಏನಪ್ಪ, ನಮ್ಮ ಕನ್ನಡ ಚಿತ್ರರಂಗದ ಒಂದೊಂದೇ ಕೊಂಡಿಗಳು ಕಳಚಿ ಬೀಳ್ತಾ ಇದೆ ಅಲ್ಲ, ಹಿಂಗೆ ಆದರೆ. ಈ ಇತ್ತೀಚೆಗಷ್ಟೇ ರಾಕೇಶ್ ಅವರು, ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಅವ್ರನ್ನ ನಾವು ಕಳ್ಕೊಂಡ್ವಿ, ವೆರಿ ಗುಡ್ ಕಾಮಿಡಿಯನ್ನು. ಈಗ ದಿಲೀಪ್ ರಾಜ್ ಅವರು ಕೆಲವೊಂದಷ್ಟು ತಿಂಗಳ ಅಂತರದಲ್ಲಿ ನಾವು ದಿಲೀಪ್ ರಾಜ್ ಅವರನ್ನು ಕಳ್ಕೊಂಡ್ವಿ. ಅದು ಸೇಮ್ ಪ್ರಾಬ್ಲಮ್, ಹೃದಯಾಘಾತದಿಂದ. ಇದೆಲ್ಲವನ್ನು ಕೇಳಿದಾಗ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಆದರೆ ಒಳ್ಳೊಳ್ಳೆ ಸೀರಿಯಲನ್ನು ಕೊಟ್ಟಿದ್ದಾರೆ. ಅವ್ರದ್ದೇ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ಪಾರು ಸೀರಿಯಲ್ ಆಗಿರ್ಬೋದು, ಬ್ರಹ್ಮಗಂಟು, ಹಿಟ್ಲರ್ ಕಲ್ಯಾಣ, ಹೀಗೆ ತುಂಬ ಒಳ್ಳೊಳ್ಳೆ ಸೀರಿಯಲನ್ನು ಕೊಟ್ಟಂಥವ್ರು. ಜೊತೆಗೆ ಹಲವಾರು ಹೊಸ ಕಲಾವಿದರಿಗೆ ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅನ್ನದಾತರು ಅಂತ ಹೇಳ್ಬೋದು. ಯಾಕಂದರೆ ನಾವು ಎಷ್ಟೋ ಸಲ ಕನ್ಸ್ಕೊಂಡಿರ್ತೀವಲ್ಲ, ನನಗೊಂದು ಪಾತ್ರ ಸಿಗಬೇಕು, ನನ್ನನ್ನು ನಾನು ತೆರೆ ಮೇಲೆ ನೋಡ್ಕೋಬೇಕು, ಅದಕ್ಕೆ ಜೀವ ತುಂಬಿದಂಥವ್ರು ನಮ್ಮ ದಿಲೀಪ್ ರಾಜ್ ಅವರು. ಎಷ್ಟೋ ಜನ ಕಲಾವಿದರಿಗೆ ಅನ್ನದಾತರು ಅಂತ ಹೇಳ್ಬೋದು. ಜೊತೆಗೆ ಎಷ್ಟೊಂದು ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ನ್ಯೂ ಕಮ್ಮರ್ಸ್ಗೆ ಏನಿದ್ದಾರೆ ಅಂದರೆ ಕನಸುಗಳನ್ನು ಕಂಡಿರ್ತಾರಲ್ಲ, ಆ ಎಲ್ಲದಕ್ಕೂ ಕೂಡ ಜೀವವನ್ನು ತುಂಬಿದಂಥವ್ರು ನಮ್ಮ ದಿಲೀಪ್ ರಾಜ್ ಅವರು. ಆದರೆ ಎಲ್ರಿಗೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ, ಕೊನೆ ಕ್ಷಣದಲ್ಲಿ ದಿಲೀಪ್ ರಾಜ್ ಅವರು ಏನಾಯಿತು, ಯಾವ ಕಾರಣಕ್ಕೆ ಹೀಗಾಗಿರ್ಬೋದು, ಯಾಕೆ ಇಷ್ಟೊಂದು ಕಾಳಜಿಯನ್ನು ವಹಿಸ್ತಾ ಇದೆ? ಯಾಕಂದರೆ ಅವರ ಸ್ನೇಹಿತರು ಕೂಡ, ಅವರ ತುಂಬ ಆಪ್ತ ವಲಯದಲ್ಲಿದ್ದಂತಹ ಸ್ನೇಹಿತರು ಕೂಡ ಹೇಳ್ಕೊತಾ ಇದ್ರು, ಇಲ್ಲ ದಿಲೀಪ್ ತುಂಬ ಕಾನ್ಷಿಯಸ್ ಇದ್ದ, ಅವರ ಹೆಲ್ತ್ ಬಗ್ಗೆ ಭಾಳಷ್ಟು ಕಾನ್ಷಿಯಸ್ ಇದ್ದರು, ಫಿಟ್ ಆ್ಯಂಡ್ ಫೈನ್ ಆಗಿದ್ದರು. ನೋಡೋದಕ್ಕೂ ಅಷ್ಟೇ, ಒಂದು 2 ತಿಂಗಳು ಅಷ್ಟೇ ನಾನು ಅವ್ರನ್ನ ಭೇಟಿ ಕೂಡ ಆಗಿದ್ದೆ. ಅಂದರೆ ಕೃಷ್ಣ ರುಕ್ಕು ಅನ್ನುವಂತಹ ಅವರ ಒಂದು ಸಂಸ್ಥೆಯಲ್ಲಿ ಒಂದು ಹೊಸ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಅವ್ರನ್ನ ಮೀಟ್ ಮಾಡಿದಾಗ ಅವರ ಕನಸುಗಳನ್ನು ಕೂಡ ಶೇರ್ ಮಾಡಿಕೊಂಡ್ರು, ಪ್ರಾಜೆಕ್ಟ್ ಬಗ್ಗೆ ಹೇಳ್ಕೊಂಡ್ರು, ಅವರ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಹೇಳ್ಕೊಂಡ್ರು. ಇದೆಲ್ಲವನ್ನು ನೋಡಿದಾಗ ವಾವ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ನಮ್ಮ ಕನ್ನಡ ಕಿರುತೆರೆಯಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಕೊಡೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದಾರಲ್ಲ ದಿಲೀಪ್ ರಾಜು ಅಂತ ಹೇಳ್ಬಿಟ್ಟು ನಾನು ಕೂಡ ಅಂದ್ಕೊಂಡೆ. ಆದರೆ ಏನಾಗಿರ್ಬೋದು ಇವರಿಗೆ? ಒಳ್ಳೆ ಫುಡ್ಡು ತಗೊಳ್ತಾ ಇದ್ರು, ಎಲ್ಲವನ್ನು ಕೂಡ ಮೇಂಟೈನ್ ಮಾಡಿದರು. ಕೊನೆ ಕ್ಷಣದಲ್ಲಿ ದಿಲೀಪ್ ಅವ್ರಿಗೆ ಏನಾಯಿತು, ಆ ಕ್ಷಣ ಯಾವ ರೀತಿಯಾಗಿತ್ತು, ಶ್ರೀವಿದ್ಯಾ ಅವರ ಪತ್ನಿ ಶ್ರೀವಿದ್ಯಾ ಅವರ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಆಟೋ ಚಾಲಕರಾದಂತಹ ದೇವೇಂದ್ರ ನಾಯ್ಡು ಅವರು ಆ ಕೊನೆ ಕ್ಷಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಅವರು ಶೇರ್ ಮಾಡ್ಕೋತಾ ಹೋದರು. ಆಟೋ ಚಾಲಕರಾದಂತಹ ದೇವೇಂದ್ರ ಅವರು ದಿಲೀಪ್ ಅವರ ಮನೆ ಬಳಿ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಶ್ರೀವಿದ್ಯಾ ಅವರು, ಅವರ ಪತ್ನಿ ಏನಿದ್ದಾರೆ, ದಿಲೀಪ್ ರಾಜ್ ಅವರ ಪತ್ನಿ ಏನಿದ್ದಾರೆ ಶ್ರೀವಿದ್ಯಾ ಅವರು ಅವ್ರ ಮನೆ ಬಳಿ ಹೋಗ್ತಾರಂತೆ. 1 ನಿಮಿಷ ಬನ್ನಿ, 6:10 ಆಗ ಟೈಮ್, ಬೆಳಗ್ಗೆ 6:10 ಆಗಿರುತ್ತೆ. ಆ ಟೈಮಲ್ಲಿ ಅವ್ರು ಹೋಗ್ತಾರೆ ಶ್ರೀವಿದ್ಯಾ ಅವರು. ಈ ಥರ ಬನ್ನಿ, ಬೇಗ ಬನ್ನಿ, ಬೇಗ ಹೊರಗಡೆ ಬನ್ನಿ ಅಂತ ಕೂಗಿ ಕರೀತಾರಂತೆ. ಆಗ ಅವರು ಕೂಡ ಆತಂಕದಿಂದ ಹೊರಗೆ ಬರ್ತಾರಂತೆ. ಹೊರಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲ, ಈ ಥರ ದಿಲೀಪ್ ಅವ್ರಿಗೇನೋ ಒಂದು ನೋವು ಕಾಣಿಸ್ಕೊಂಡಿದೆ, ಬನ್ನಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರೀತಾರಂತೆ. ಅವ್ರ ಮನೆಯಲ್ಲೇ ಇದ್ದಂತಹ ಸೆಕ್ಯೂರಿಟಿ ಅವ್ರನ್ನ, ಜೊತೆಗೆ ಇಬ್ಬರು ಕೂಡ ದಿಲೀಪ್ ಅವ್ರನ್ನ ಎತ್ಕೊಂಡು ಆಟೋದಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಆ CPR ರೇಟನ್ನು ಅವರು ಚೆಕ್ ಮಾಡ್ತಾರಂತೆ. ಅಂದರೆ CPR ರೇಟ್ ಅಂದರೆ ಏನು ಅಂತಂದರೆ, ಯಾರ ಹೃದಯದ ಬಡಿತ ಅಥವಾ ಉಸಿರಾಟ ನಿಂತಾಗ ಜೀವ ಉಳಿಸಲು ಮಾಡುವ ತುರ್ತು ಪ್ರಥಮ ಚಿಕಿತ್ಸೆ ಅದು. ಹಾಗಾಗಿ ಅದನ್ನೊಂದು ಚಿಕಿತ್ಸೆಯನ್ನು ಮಾಡ್ತಾರಂತೆ. ಆಗ ಸ್ವಲ್ಪ ಉಸಿರಾಟ ಇತ್ತಂತೆ. ಆ CPR ಅನ್ನುವಂಥ ಇದನ್ನು ಚೆಕ್ ಮಾಡಿದಾಗ, ಚಿಕಿತ್ಸೆ ಮಾಡಿದಾಗ ಸ್ವಲ್ಪ ಉಸಿರಾಟ ಇತ್ತು. ಆದರೆ 6:15 ಸುಮಾರಿಗೆ ರಾಜೇಶ್ವರಿ ನಗರದ ಆರ್ಚ್ ಹತ್ರ ಬರುತ್ತಿದ್ದಂತೆ ದೊಡ್ಡ ಉಸಿರು ಬಿಟ್ರಂತೆ ದಿಲೀಪ್ ರಾಜ್ ಅವರು. ಕೊನೆ ಕ್ಷಣ ಅದೇ ಆಗಿತ್ತು ಅನಿಸುತ್ತೆ, ಮೇ ಬಿ ದಿಲೀಪ್ ರಾಜ್ ಅವ್ರದ್ದು. ಯಾಕಂದರೆ ತುಂಬ ದೊಡ್ಡ ಉಸಿರಾಟ
ವನ್ನ ಬಿಡ್ತಾರಂತೆ. ಅದಾದ ಬಳಿಕ ದಿಲೀಪ್ ಅವರ ಸ್ಥಿತಿ ಕಂಡು ಪತ್ನಿ ಶ್ರೀವಿದ್ಯಾ ಅವರು ಕೂಡ ತುಂಬ, ಯಾಕಂದರೆ ಆ ಸಂದರ್ಭದಲ್ಲಿ ಗೊತ್ತಿಲ್ಲ ಏನು ಮಾಡಬೇಕು, ಏನು ಮಾಡಬೇಕು ಅನ್ನೋದು ತೋಚೋದೇ ಇಲ್ಲ. ಯಾಕಂದರೆ ಅಷ್ಟು ಆ ಲೆವೆಲಿಗೆ ಟೆನ್ಷನ್ ಆಗಿರುತ್ತೆ. ಸೊ ಅದೇ ಪರಿಸ್ಥಿತಿಯಲ್ಲಿ ಶ್ರೀವಿದ್ಯಾ ಅವರು ಕೂಡ ಇರ್ತಾರೆ. ಅಂದರೆ ಆ ಟೈಮಲ್ಲಿ ಏನು ಮಾಡಬೇಕು, ದಿಲೀಪ್ ಅವ್ರು ನಿಮ್ಗೆ ಏನಾಯಿತು, ಏನಾಗಿರ್ಬೋದು, ಯಾಕಂದರೆ ಅವರು ಮಾತಾಡ್ತಾ ಇಲ್ಲ ಅಂತೆ. ದಿಲೀಪ್ ಅವರು ಎದ್ದೇಳಿ ಮಾತಾಡಿ, ಏನಾದರೂ ಮಾತಾಡಿ ಅಂತ ಕೇಳ್ತಿದ್ದಾಗಲೂ ಕೂಡ ದಿಲೀಪ್ ಅವರು ಏನು ಮಾತಾಡ್ತಿಲ್ಲ, ಸುಮ್ಮನೆ ಒಂಥರ ಫುಲ್ಲು ಒಂಥರ ಶಾಕಿಂಗಲ್ಲೇ ಇದ್ರಂತೆ ಶ್ರೀವಿದ್ಯಾ ಅವರು. ಆ ಪರಿಸ್ಥಿತಿಲಿ ಏನು ಮಾಡಬೇಕು, ಏನು ಡಿಸಿಷನ್ ತೊಗೊಳ್ಬೇಕು ಅಂತ ಏನು ಗೊತ್ತಾಗೋದಿಲ್ಲಂತೆ. ಆ ಟೈಮಲ್ಲಿ ಶ್ರೀವಿದ್ಯಾ ಅವರೇ ಹೇಳ್ತಾರಂತೆ, ಬೇಡ, ಎಲ್ಲೂ ಬೇಡ, ಯಾಕಂದರೆ ಇದು ತುಂಬ ಗಂಭೀರವಾಗಿದೆ ಈ ಸ್ಥಿತಿ. ಸೊ ಹಾಗಾಗಿ ಜಯದೇವ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗೋಕ್ಕೆ ನೋಡ್ತಾರಂತೆ. ಬಟ್ ಆದರೆ ಜಯದೇವ ಹಾಸ್ಪಿಟಲ್ ತುಂಬ ದೂರ ಅವ್ರ ಮನೆಯಿಂದ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತಂದರೆ ಅಲ್ಲೇ ಹತ್ತಿರ ಇದ್ದಂಥ ಒಂದು ಹಾಸ್ಪಿಟಲ್ಗೆ ದಿಲೀಪ್ ರಾಜ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಮೊದಲು ಹೋದ ಹಾಸ್ಪಿಟಲ್ನಲ್ಲಿ ವೈದ್ಯರು ಇರಲಿಲ್ಲ, ಅಂದರೆ ಡಾಕ್ಟರ್ ಇರಲಿಲ್ವಂತೆ. ಮೊದಲು ಏನು ಹಾಸ್ಪಿಟಲ್ಗೆ ಹೋಗ್ತಾರೆ ಅಲ್ಲಿ ಡಾಕ್ಟರ್ ಇರಲಿಲ್ಲ, ಸಿಬ್ಬಂದಿಗಳು ಕೂಡ ಅಲ್ಲಿ ಬರೀ BP ಚೆಕ್ ಮಾಡಿ ಕಳಿಸ್ತಾರಂತೆ. ಚಿಕಿತ್ಸೆ ನೀಡಲು ಕೂಡ ಅಲ್ಲಿ ಸಾಧ್ಯವಾಗಲಿಲ್ಲ. KR ಹಾಸ್ಪಿಟಲ್ನಲ್ಲಿ ECG ಮಾಡಿದಾಗ ಯಾವುದೇ ಸ್ಪಂದನೆ ಇರಲಿಲ್ಲ ಅಲ್ಲಿ. ಅಂದರೆ KR ಹಾಸ್ಪಿಟಲಲ್ಲಿ ECG ಮಾಡ್ತಾರಂತೆ. ಯಾಕೆ, ಫುಲ್ ಏನೂ ಇದಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಇದು ಹಾರ್ಟಿಗೆ ಸಂಬಂಧಪಟ್ಟ ಒಂದು ಚಿಕಿತ್ಸೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಮೊದಲನೇದಾಗಿ KR ಹಾಸ್ಪಿಟಲ್ನಲ್ಲಿ ECG ಅನ್ನುವಂಥ ಒಂದು ಇದನ್ನು ಮಾಡ್ತಾರೆ. ECG ಅನ್ನುವಂಥ ಒಂದು ಟೆಸ್ಟನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಲ್ರೆಡಿ ಅವ್ರಿಗೊಂದು ಹಿಂಟ್ ಸಿಕ್ಕಿತ್ತಂತೆ, ಓಕೆ ಇದು ಲಾಸ್ಟ್ ಸ್ಟೇಜ್, ಇದು ಇನ್ನಿಲ್ಲ, ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಅನಿಸುತ್ತೆ ಬಹುಶಃ ಅವ್ರಿಗೆ. ಯಾಕಂದರೆ ಆ್ಯಂಬುಲೆನ್ಸ್ ಕೊಡಿ ಅಂತ ಕೇಳಿದಾಗ ಅಲ್ಲಿರುವಂಥವ್ರು ಆ್ಯಂಬುಲೆನ್ಸನ್ನು ಕೊಡೋದಕ್ಕೂ ಕೂಡ ನಿರಾಕರಿಸ್ತಾರಂತೆ. ಅಂದರೆ ಬಹುಶಃ ಅವರಿಗೆ ಒಂದು ಡೌಟ್ ಬಂದಿರ್ಬೋದೇನೋ, ಇನ್ನು ಇವರಿಗೆ ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ಸಂಶಯ ಕೂಡ ಅವ್ರಿಗೆ ಬಂದಿದೆ. ಸೊ ಹಾಗಾಗಿ ಅಲ್ಲಿ ಆ್ಯಂಬುಲೆನ್ಸನ್ನು ಕೊಡಲ್ಲ, ನಿರಾಕರಿಸಿದ್ರಂತೆ. ಅದನ್ನು ಕೂಡ ಒಂದಷ್ಟು ಅವರ ಒಂದು ನಿರ್ಲಕ್ಷ್ಯ ಕೂಡ ಕಾರಣ ಅಂತ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಕೊನೆಗೆ ಯಾವಾಗ ಆ್ಯಂಬುಲೆನ್ಸನ್ನು ಕೊಡೋದಕ್ಕೆ ನಿರಾಕರಿಸ್ತಾರೆ, ಆ ಸಂದರ್ಭದಲ್ಲಿ ಇವರು ತನ್ನ ಕಾರಲ್ಲಿ ಅವರನ್ನು ಸಾಗರ್ ಅನ್ನುವಂತಹ ಹಾಸ್ಪಿಟಲ್ಗೆ ಕರೆದೊಯ್ದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಡಾಕ್ಟರ್ ಕೂಡ ಪರೀಕ್ಷೆ ಮಾಡ್ತಾರೆ ಏನಾಗಿದೆ ಅಂತ ಹೇಳಿ. ಅಷ್ಟರಲ್ಲಿ ಆಲ್ರೆಡಿ ಅವರು ಮೃತಪಟ್ಟಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅದು ಶ್ರೀವಿದ್ಯಾ ಅವ್ರಿಗೆ ತಗೊಳ್ಳೋದಕ್ಕೆ ತುಂಬ ಕಷ್ಟ ಆಗಿತ್ತು ಅನಿಸುತ್ತೆ. ಯಾಕಂದರೆ ಆ ಸಂದರ್ಭದಲ್ಲಿ ಆಲ್ರೆಡಿ ಟೆನ್ಷನ್ ಆಗಿರ್ತೀವಿ, ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಇರಲ್ಲ. ನಿಜಾನ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಅನಿಸುತ್ತೆ ಅವ್ರಿಗೆ. ಡಾಕ್ಟ್ರು ಬಂದುಬಿಟ್ಟು ಶ್ರೀವಿದ್ಯಾ ಅವ್ರ ಹತ್ರ, ಇಲ್ಲ, ಈಸ್ ನೋ ಮೋರ್, ಅವ್ರನ್ನ ಬದುಕುಳಿಸ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಡೆತ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಶ್ರೀವಿದ್ಯಾ ಅವರು ಇಡೀ ಹಾಸ್ಪಿಟಲ್ ಕೇಳೋ ಥರ, ಅಯ್ಯೋ ನಾನು ಎಷ್ಟು ದೇವ್ರ ಹತ್ರ ಬೇಡ್ಕೊಂಡೆ, ನಾನು ಎಷ್ಟು ಕೇಳ್ಕೊಂಡೆ, ದೇವರೇ ಇದೊಂದು ಸಲ ನನಗೆ ಉಳಿಸ್ಕೊಡು, ಇದೊಂದು ಸಲ ಚಾನ್ಸ್ ಕೊಡು ಅಂತ ಎಷ್ಟು ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡೆ, ಆದರೆ ನನ್ನ ಗಂಡನನ್ನು ಕಿತ್ಕೊಂಡು ಬಿಟ್ಟಿಯಲ್ಲ, ನಿನಗೆ ಕರುಣೆ ಇಲ್ಲವಾ, ಹಾಗೆ ಹೀಗೆ ಅಂತ ಇಡೀ ಹಾಸ್ಪಿಟಲಲ್ಲಿರುವಂಥ ಎಲ್ಲರಿಗೂ ಕೂಡ ಕೇಳೋ ಅಷ್ಟು ದೊಡ್ಡ ಜೋರಾಗಿ ಕಿರಿಚ್ತಾರಂತೆ. ಯಾಕಂದರೆ ಆ ಸಿಚುಯೇಷನ್ ಹೆಂಡತಿ ಅಂದಮೇಲೆ ಕೇಳ್ತೀರಾ, ಯಾಕಂದರೆ ಅವರಿಬ್ರದ್ದು ಹೇಳಿ ಕೇಳಿ ಲವ್ ಮ್ಯಾರೇಜ್, ಆ ಜೊತೆಗೆ ಬಹಳಷ್ಟು ಜನ ಕಪಲ್ಗೆ ಅವರು ಮಾದರಿ ಆದಂಥವ್ರು. ಇಂತಹ ಸಂದರ್ಭದಲ್ಲಿ ಆ ಒಂದು ಸಿಚುಯೇಷನ್ ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡಿರ್ಬೋದೋ ಗೊತ್ತಿಲ್ಲ. ಆ್ಯಂಡ್ ಅವ್ರಿಗೆ ಅದನ್ನು ಆಕ್ಸೆಪ್ಟ್ ಮಾಡಿ, ನಾವು ಒಂದಷ್ಟು ವೀಡಿಯೋಗಳಲ್ಲೂ ಕೂಡ ಗಮನಿಸಿರ್ತೀವಿ. ಅಂದರೆ ಇಲ್ಲ, ನನ್ನ ಗಂಡ ಇನ್ನೂ ಬದುಕಿದ್ದಾರೆ, ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ, ನೀವು ಯಾಕೆ ವೀಡಿಯೋ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಶಾಕಲ್ಲಿ ಶ್ರೀವಿದ್ಯಾ ಅವರು ಇರ್ತಾರೆ. ನಿಜಕ್ಕೂ ಕೂಡ ಇಂತಹ ಸಿಚುಯೇಷನ್ ಯಾರಿಗೂ ಬರಬಾರ್ದಪ್ಪ ಅನಿಸುತ್ತೆ. ಯಾಕಂದರೆ ತನ್ನ ಪ್ರೀತಿ ಮಾಡಿರುವಂತಹ ಗಂಡನನ್ನು, ಯಾಕಂದರೆ ಒಂದು ತಂದೆ ಆದ ತಕ್ಷಣ ನೆಕ್ಸ್ಟ್ ಸ್ಥಾನದಲ್ಲಿ ಆ ಗಂಡನನ್ನು ನಾವು ಹೆಣ್ಮಕ್ಳು ಎಸ್ಪೆಷಲಿ ನೋಡ್ತೀವಿ. ಆ ಗಂಡ ನಮ್ಮ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಅರ್ಧಾಂಗಿ ಅಂತ ಹೇಳ್ತಾರಲ್ಲ, ಸೊ ಆ ಎಲ್ಲದರಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಬಟ್ ಅಂತಹ ಸಂದರ್ಭದಲ್ಲಿ ನಿಮ್ಮ ಗಂಡ ಇನ್ನು ಮುಂದೆ, ನನ್ನ ಗಂಡ ಆದಂಥವನು ಇನ್ನು ಮುಂದೆ ಇರಲ್ವಲ್ಲ, ಯಾಕಂದರೆ ಜೊತೆಲೇ ಎಲ್ಲದರಲ್ಲೂ ಕೂಡ ಜೊತೆಲಿ ನಿಲ್ತಾರೆ. ಒಂದು ಸಿನಿಮಾದಲ್ಲಿ ವಿಚಾರದಲ್ಲಾಗಿರ್ಬೋದು, ಅವರು ಈವನ್ ತುಂಬ ಜನ ಹೇಳ್ತಾ ಇದ್ರು, ಅವರು ಸೀರಿಯಲ್ ಸೆಟ್ಗೆ ಅವ್ರನ್ನ ಬಿಟ್ಟಿರ್ತಾ ಇರಲಿಲ್ಲಂತೆ ಶ್ರೀವಿದ್ಯಾ ಅವರು, ಅಷ್ಟು ಹಚ್ಕೊಂಡಿದ್ರಂತೆ ಅವರನ್ನು. ಪ್ರತಿ ಶಾರ್ಟ್ಗೂ ಇನ್ನು ಮುಗಿದ ತಕ್ಷಣ ಹೋಗಿ ಶ್ರೀವಿದ್ಯಾ ಅವ್ರ ಪಕ್ಕ ಕೂರ್ತಿದ್ರಂತೆ. ಅಂದರೆ ಆ ಲೆವೆಲಿಗಿತ್ತಂತೆ. ಬಹಳಷ್ಟು ಜನರಿಗೆ ಮಾದರಿ ಆದಂತಹ ಕಪಲ್ ಅದು.
ಎಷ್ಟು ಒಳ್ಳೊಳ್ಳೆ ಇಬ್ಬರು ಜೊತೆಗೂಡಿ ಪ್ರೊಡಕ್ಷನ್ ಹೌಸನ್ನು ಕೂಡ ಸ್ಟಾರ್ಟ್ ಮಾಡಿದ್ರು. ಎಷ್ಟೊಂದು ಜನಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದರು, ಎಷ್ಟೋ ಜನರಿಗೆ ಮಾದರಿ ಆಗಿದ್ದರು. ಆದರೆ ತನ್ನ ಗಂಡ ಇಲ್ಲ ಅಂದಾಗ ಆಗುವಂತಹ ಆಘಾತ ಇದೆಯಲ್ಲ, ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇಲ್ಲ ಬಿಡಿ. ಕೊನೆಯದಾಗಿ ಹೇಳೋದಿಷ್ಟೇ, ಯಾಕಂದರೆ ಈ ಥರದ ವಿಚಾರಗಳು, ಆರೋಗ್ಯದ ವಿಚಾರಗಳು ಅಥವಾ ಆರೋಗ್ಯದ ಸಮಸ್ಯೆಗಳು ಅಂತ ಬಂದಾಗ ಅದನ್ನು ನಿರಾಕರಿಸೋದು ಬೇಡ. ಇದರಿಂದ ಎಚ್ಚೆತ್ಕೊಳ್ಳೋಣ. ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನನಗೆ ಗೊತ್ತಿಲ್ಲ ಶ್ರೀವಿದ್ಯಾ ಮೇಡಮ್ಗೆ ಏನು ಹೇಳಬೇಕು ಅಂತ ಹೇಳಿ, ಬಟ್ ಅವ್ರನ್ನ 1-2 ಸಲ ನಾನು ನೋಡಿದ್ದೀನಿ. ಶಿ ಈಸ್ ಅನ್ ವೆರಿ ನೈಸ್ ಪರ್ಸನ್. ಜೊತೆಗೆ ಒಂಥರ ತುಂಬ ಒಳ್ಳೆ ವ್ಯಕ್ತಿತ್ವ ಉಳ್ಳಂಥವ್ರು ಅವರು. ಅವ್ರಿಗೆ ಎಲ್ಲ ಕಷ್ಟವನ್ನು ಫೇಸ್ ಮಾಡೋವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಕೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.